ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಹೊಸ ಫೋಕ್ಸ್ವ್ಯಾಗನ್ ಟೈರಾನ್ ಆರ್ಲೈನ್. ಸೊ ಹೆಸರೇ ತುಂಬ ದೊಡ್ಡದಾಗಿದೆ, ಬಟ್ ಗಾಡಿನೂ ಅಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಅದನ್ನ ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಈ ಒಂದು ಕಾರ್ ಏನಿದೆ ಇಂಡಿಯನ್ ಮಾರ್ಕೆಟಿಗೆ ಬಂದಿರೋದು ಇದರ ಒಂದು ಹಿಂದಿನ ಒಂದು ಸಿಬ್ಲಿಂಗ್ ಇತ್ತು. ನಮಗೆ ಅದನ್ನು ಟಿಗ್ವಾನ್ ಆಲ್ ಸ್ಪೇಸ್ ಅಂತ ಕರೀತಾರೆ. ಸೊ 2021ರಲ್ಲಿ ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಆ ಒಂದು ಕಾರ್ನ ಬದಲಿಗಾಗಿ ಈ ಒಂದು ಕಾರ್ನ ಇವಾಗ ತರ್ತಾ ಇದ್ದಾರೆ. ಅದು ಕೂಡ ನಮಗೆ 7 ಸೀಟರ್ ಆಗಿತ್ತು, ಇದು ಕೂಡ ನಮಗೆ 7 ಸೀಟರ್ ಆಗಿದೆ. ಸೊ ಇಂಡಿಯಾದಲ್ಲಿ ಫಾರ್ಚುನರ್ನ ರೈವಲ್ಗೋಸ್ಕರ ಆ ಒಂದು ಸೆಗ್ಮೆಂಟಲ್ಲಿ ಇದನ್ನು ಒಂದು ಪ್ಲೇಸ್ ಮಾಡ್ತಾರೆ. ಸೊ ಇಂಡಿಯಾದಲ್ಲಿ ಸಿಗುವಂಥ ಫೋಕ್ಸ್ವ್ಯಾಗನ್ನ ಪ್ರೀಮಿಯಂ ಎಸ್ ಯು ಯಾವುದು ಅಂತ ಕೇಳಿದ್ರೆ ಇನ್ನು ಮುಂದೆ ಅದು ಫೋಕ್ಸ್ವ್ಯಾಗನ್ನ ಟೈರಾನ್ ಆರ್ಲೈನ್. ಸೊ ಮೊದಲಿಗೆ ಒಂದು ಕಾರ್ನ ಡಿಸೈನ್ ಬಗ್ಗೆ ಮಾತಾಡೋಣ. ಫ್ರಂಟಲ್ಲಿ ನೋಡುವಾಗ ನಮಗೆ ನಾರ್ಮಲ್ ಆಗಿ ಎಲ್ಲ ಒಂದು ಫೋಕ್ಸ್ವ್ಯಾಗನ್ನಲ್ಲಿ ಸಿಗುವಂತಹ ಒಂದು ಡಿಸೈನ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಬಟ್ ಇದರಲ್ಲಿರುವಂಥ ವಿಶೇಷ ಏನು ಅಂದರೆ ಈ ಒಂದು ಲೋಗೋ ಏನಿದೆ ಗ್ಲೋ ಆಗುತ್ತೆ. ನಮಗೆ ಇದು ಗಾಲ್ಫಲ್ಲೂ ಕೂಡ ನಾವು ನೋಡಿದ್ವಿ, ಗ್ಲೋ ಆಗ್ತಿತ್ತು. ಇದರಲ್ಲೂ ಕೂಡ ಅದು ಇಟ್ಟಿದ್ದಾರೆ. ಆ್ಯಂಡ್ ಕನೆಕ್ಟೆಡ್ DRL ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ LED ಹೆಡ್ ಲ್ಯಾಂಪ್ ಕ್ಲಸ್ಟರ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ IQ ಲೈಟ್ ಅನ್ನೋ ಒಂದು ವಿಷಯನ ಕೂಡ ನಮಗೆ ಇದರಲ್ಲಿ ಸಣ್ಣ ಒಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ. ಅದು ಬಿಟ್ಟು ನಮಗೆ ಸೆಕೆಂಡರಿ ಗ್ರಿಲ್ ನೋಡ್ಬೋದು. ನಿಮಗೆ ಕಂಪ್ಲೀಟ್ ಆಗಿ ಪಿಯಾನೋ ಬ್ಲ್ಯಾಕ್ ಕಲರಲ್ಲಿ ಫಿನಿಶ್ ಆಗಿದೆ. ಎಲ್ಲೂ ಕೂಡ ನಮಗೆ ಒಂದು ಕಾರಲ್ಲಿ ಮುಂಭಾಗದಲ್ಲಿ ಕ್ರೋಮ್ ಎಲಿಮೆಂಟ್ ಸಿಗಲ್ಲ, ಕಂಪ್ಲೀಟ್ ಆಗಿ ನಮಗೆ ಪಿಯಾನೋ ಬ್ಲ್ಯಾಕ್ ಕಲರಲ್ಲೇ ಫಿನಿಶ್ ಆಗಿರುತ್ತೆ. ಆ್ಯಂಡ್ ವೆಂಟ್ಸ್ ಬಗ್ಗೆ ನೋಡ್ಬೇಕಾದ್ರೆ ಇಲ್ಲಿ ನಮಗೆ ವೆಂಟ್ಸ್ ಕೂಡ ಇದಾವೆ. ತುಂಬಾ ಗಾಳಿ ಎಲ್ಲ ಒಳಗೆ ಹೋಗೋದಕ್ಕೆ, ಆ ಒಂದು ಏರೋಡೈನಮಿಕಲಿ ಈ ಒಂದು ಕಾರ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗೋದಕ್ಕೆ ಆ ಒಂದು ವಿಷಯಗಳೆಲ್ಲ ನಮಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಒಂದು ಕಾರ್ನ ಸೈಡಿಗೆ ಬರೋಣ. ಸೈಡಿಗೆ ಬಂದಾಗ ನಮಗೆ ಹೇಳಲೇಬೇಕಂತ ವಿಷಯ ಏನು ಅಂದರೆ ಇದರಲ್ಲಿ ನಮಗೆ ಒಂದು 19 ಇಂಚಿನ ವೀಲ್ನ ಇಟ್ಟಿದ್ದಾರೆ. ಸೊ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇಲ್ಲಿ ಮಾತ್ರ ಇಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಭಾಗದಲ್ಲಿ ಇರಬೇಕಿತ್ತು, ಅಲ್ಲಿ ಇಟ್ಟಿಲ್ಲ. ಆ್ಯಂಡ್ ಬಾಡಿ ಕಲರ್ನ ORM ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಟರ್ನ್ ಇಂಡಿಕೇಟರ್ಸ್ ಇದೆ. ಅದು ಅಲ್ಲದೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಇದ್ರಲ್ಲಿ ಸಿಗುತ್ತೆ. ಲೆವೆಲ್ 2 ADAS ಕೂಡ ನಮಗೆ ಒಂದು ಕಾರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ವಿಂಡೋ ಟ್ರಿಮ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕೆಳಗಡೆ ನಮಗೆ ಮ್ಯಾಟ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದರೆ, ಮೇಲ್ಗಡೆ ನಮಗೆ ಕಂಪ್ಲೀಟಾಗಿ ಕ್ರೋಮಲ್ಲಿ ಫಿನಿಶ್ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಈ ಒಂದು ಕಾರಲ್ಲಿ ಕ್ರೋಮ್ ಬರೋದು ಈ ಒಂದು ಸೈಡಲ್ಲಿ ಮಾತ್ರ, ಬೇರೆಲ್ಲೂ ಕೂಡ ಬರಲ್ಲ. ಒಂದು ರೂಫ್ ರೇಲ್ಸ್ನ ಕೂಡ ನೀವು ನೋಡ್ಬೋದು. ಫಂಕ್ಷನಲ್ ಅಲ್ಲ, ಬಟ್ ನೋಡೋಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು 201 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಇದರಲ್ಲಿ ಇರುತ್ತೆ. 200+ ಇರುತ್ತೆ, ಯಾಕಂದರೆ ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹ ಒಂದು ಹೈಟಲ್ಲಿ ಇದೆ ಅಂತ ನಮಗೆ ಅನಿಸುತ್ತೆ ಈ ಒಂದು ಕಾರು. ಆ್ಯಂಡ್ ಇನ್ನು ಹಿಂದೆ ಬರೋಣ. ಹಿಂದೆ ಬಂದಾಗ ಕೂಡ ಇಲ್ಲೂ ಕೂಡ ನೀವು IQ ಲೈಟ್ ಅನ್ನೋದು ಬ್ಯಾಡ್ಜಿನ ನೋಡ್ಬೋದು. ಹಿಂದಿನ ಈ ಒಂದು ಸೀನ್ ಮಾತ್ರ ಸಖತ್ತಿದೆ ಅಂತ ಹೇಳ್ಬೋದು. ಯಾಕೆಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ರೆಡ್ ಆಗಿರುವಂತಹ ಅಥವಾ ಕಂಪ್ಲೀಟ್ ರೆಡ್ ಇರುವಂತಹ ಒಂದು, ಯಾಕೆ ಈ ರೆಡ್ ಜಾಸ್ತಿ ನಮಗೆ ಕಾಣುತ್ತೆ ಅಂದರೆ ಈ ಒಂದು ಲೋಗೋ ಏನಿದೆ, ಈ ಲೋಗೋ ಕೂಡ ನಮಗೆ ರೆಡ್ ಕಲರ್ಲಿ ಗ್ಲೋ ಆಗ್ತಿದೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಬಟ್ ನನಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಶಾರ್ಪಿನ್ ಆ್ಯಂಟನೆ ಇದೆ, ಸ್ಪಾಯ್ಲರ್ ಇದೆ, ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ, ವಿಂಡ್ ಸ್ಕ್ರೀನಲ್ಲಿ ನಮಗೆ ಡಿಫೋಕಸ್ ವಿತ್ ಬೈಪಸ್ ಬರ್ತಾ ಇದೆ. ಆ್ಯಂಡ್ ಕನೆಕ್ಟೆಡ್ ಟೇಲ್ ಲ್ಯಾಂಪ್ ನಮಗೆ ಇದರಲ್ಲಿ ನೋಡ್ಬೋದು. ನಂಗೆ ಇಷ್ಟು ದಿನ ಅಷ್ಟೊಂದು ಟೇಲ್ ಲ್ಯಾಂಪ್ಗಳು ಇಷ್ಟ ಆಗ್ತಿರಲಿಲ್ಲ, ಬಟ್ ಈ ಒಂದು ಕಾರಲ್ಲಿ ಟೇಲ್ ಲ್ಯಾಂಪ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಟೈರಾನ್ನ ಬ್ಯಾಡ್ಜಿಂಗ್ ನಮಗೆ ಇಲ್ಲಿದೆ. 4 ಮೋಷನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಇದೆ. ಸೊ 4 ಮೋಷನ್ ಏನು ಅಂತ ಹೇಳೋದಾದ್ರೆ ಇವರ ಒಂದು 4 ವೀಲ್ ಡ್ರೈವ್, ಅಂದರೆ ಆಲ್ ವೀಲ್ ಡ್ರೈವ್ ಇದು. ಸೊ ನಿಮಗೆ ಯಾವಾಗಲೂ ಕೂಡ ಇದು ಆಲ್ ವೀಲ್ ಡ್ರೈವ್ ಆನ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕೆಳಗಡೆ ಕೂಡ ನಮಗೆ ಗ್ರಿಲ್ ಇದೆ. ಆ್ಯಂಡ್ ರಿಫ್ಲೆಕ್ಟರ್ಸ್ನ ನಾವಲ್ಲಿ ನೋಡ್ಬೋದು. ಟೈರಾನ್ನ ಬ್ಯಾಡ್ಜಿಂಗ್ ನಮಗೆ ಇದರಲ್ಲಿದೆ. ಇನ್ನು ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಟೇಲ್ ಗೇಟ್ ನಮಗೆ ಇದ್ರಲ್ಲಿ ಬರುತ್ತೆ. ಸೊ ಇದನ್ನ ಜಸ್ಟ್ ಓಪನ್ ಮಾಡೋಣ. ನಮಗೆ ಒಂದು ರೀಸೆಂಟ್ ಆಗಿರುವಂಥ ಒಂದು ಬೂಟ್ ಸ್ಪೇಸ್ ನಮಗೆ ಇದ್ರಲ್ಲಿ ಸಿಗುತ್ತೆ. ನೀವು ಇವಾಗ ನೋಡುವಾಗ ನಿಮ್ಗೆ ಹಂಗೆ ಅನಿಸುತ್ತೆ, ಬಟ್ ಇದನ್ನು ನೀವು ಫೋಲ್ಡ್ ಮಾಡ್ಬೋದು. ಇದನ್ನು ಕೂಡ ನೀವು ಫೋಲ್ಡ್ ಮಾಡ್ಬೋದು. ಆ ಒಂದು ಸೆಕೆಂಡ್ ರೋ ಸೀಟ್ನ ಕೂಡ ನಾವು ಇದನ್ನು ಈ ರೀತಿ ಮಾಡಿದ್ರೆ ಫೋಲ್ಡ್ ಆಗುತ್ತೆ. ಸೊ ಟೋಟಲಿ ಹೇಳಬೇಕು ಅಂದರೆ ನಿಮಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ನೀವೇನಾದರೂ ಇಬ್ಬರೇ ಹೋಗೋದಾದರೆ ಇಲ್ಲಿ ಒಂದು ಟೆಂಟಿಗೆ ಬೇಕಂತ ಎಲ್ಲ ವಿಷಯಗಳನ್ನ ಕೂಡ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ಇದನ್ನ ಕ್ಲೋಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇದನ್ನು ಸರಿ ಮಾಡೋಣ. ಎಸ್. ಸೊ ಅಗೇನ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಕ್ಲೋಸ್ ಆಗುತ್ತೆ. ಒಳಗಡೆ ಬಂದಾಗ ನಿಮಗೆ ಹೇಳಲೇಬೇಕಂತ ವಿಷಯ ಏನು ಅಂದರೆ ಈ ಒಂದು 3rd ರೋ ಸ್ಪೇಸ್ ಇದು. ಸೊ ನಮಗೆ ದೊಡ್ಡವರಿಗಂತೂ ಗ್ಯಾರಂಟಿ ಇದರಲ್ಲಿ ಕೂರಗಾಲ, ಕೂತ್ರೆ ಈ ಒಂದು ಸೀಟ್ನ ಫೋಲ್ಡ್ ಮಾಡಬೇಕು. ಸೊ ಇಲ್ಲಿ ಯಾರು ಕೂರ್ಬೋದು ಅಂದರೆ ಮಕ್ಕಳು ಕೂರ್ಬೋದು. ಮಕ್ಕಳಿಗೆ ಆರಾಮ್ಸೆ ಬೇಕಾದಷ್ಟು ಜಾಗ ಆಗುತ್ತೆ. ಆ್ಯಂಡ್ ತುಂಬ ನೀಟಾಗಿ ಕೂರ್ಬೋದು. ಅವರಿಗೆ ಒಂದಷ್ಟು ಅವರ ಒಂದು ಸ್ಪೇಸ್ ನಮಗೆ ಇದರಲ್ಲಿ ಕೊಡ್ಬೋದು. ಸೊ ಅದು ನಮಗೆ ಅಲ್ಲಿ ಅದನ್ನು ನಾನು ಕೂತು ತೋರಿಸಲ್ಲ, ಯಾಕಂದರೆ ಕೂತು ತೋರ್ಸೋಕೆ ಅದ್ರಲ್ಲಿ ಆಗಲ್ಲ. ಜಸ್ಟ್ ಇದನ್ನು ಫೋಲ್ಡ್ ಮಾಡೋಣ. ಈಗ ಮೇಯ್ನಾಗಿ ವಿಷಯಕ್ಕೆ ಬರೋಣ. ಸೊ ಹಿಂದ್ಗಡೆ ಸೀಟ್ ಎಷ್ಟು ಕಂಫರ್ಟ್ ಇದೆ ಅಂತ ನೋಡೋಣ. ಸೊ ನಾವಿಲ್ಲಿ ಕೂರ್ತೀವಲ್ಲ, ಕೂರುವಾಗ ನಮಗೆ ಬೇಕಾದಷ್ಟು ಸ್ಪೇಷಿಯಸ್ ಆಗಿರುವಂಥ ಒಂದು ಜಾಗ ಅಂತ ಹೇಳ್ಬೋದು. 3 ಜನ ಆರಾಮ್ಸೆ ನಾವು ಇದರಲ್ಲಿ ಕೂರ್ಬೋದು. ಇಲ್ಲಿ ನಮಗೆ ಒಂದು ಹ್ಯಾಂಡ್ ರೆಸ್ಟ್ ಬರುತ್ತೆ. ಹ್ಯಾಂಡ್ ರೆಸ್ಟ್ ಒಂದು ವಿಶೇಷತೆ ಏನು ಅಂದರೆ ಇದನ್ನು ಆ್ಯಕ್ಚುಲಿ ಈ ರೀತಿ ಹೇಳಿದ್ರೆ ನಮಗೆ 2 ಕಪ್ ಹೋಲ್ಡರ್ಸ್ ಇದರಲ್ಲಿ ಬರುತ್ತೆ. ಆರಾಮಾಗಿ ನಿಮ್ಮ ಪೆಪ್ಸಿನ ಕೋಕೋ ಏನು ಬೇಕಾದ್ರೆ ಇಟ್ಕೊಂಡು ನಮಗೆ ಇದರಲ್ಲಿ ಹೋಗ್ಬೋದು. ಇದನ್ನು ಫೋಲ್ಡ್ ಮಾಡೋಣ. ಸೀಟ್ಸ್ ತುಂಬ ಚೆನ್ನಾಗಿದೆ, ಕುಷನ್ಡ್ ಆಗಿದೆ. ಆ್ಯಂಡ್ ನೋಡಿದ್ರೆ ನಮಗೆ ಹಿಂದೆ ವೆಂಟಿಲೇಟರ್ ಅಂತ ಅನ್ಸುತ್ತೆ, ಬಟ್ ಹಿಂದೆ ವೆಂಟಿಲೇಟರ್ನಲ್ಲ. ಈ ಒಂದು ಬ್ಲೂ ಲೈನ್ ಇದೆ, ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮಗೆ ಡ್ಯಾಶ್ ಬೋರ್ಡಲ್ಲೂ ಕೂಡ ಬರುತ್ತೆ, ಅದನ್ನ ತೋರಿಸ್ತೀನಿ. ಆಮೇಲೆ ಲೈನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಹರ್ಮನ್ ಕಾರ್ಡನ್ ಸ್ಪೀಕರ್ ನಮಗೆ ಇದರಲ್ಲಿದೆ. ಆ್ಯಂಡ್ ಇಲ್ಲಿ ನೋಡ್ತಿರಲ್ಲ ಈ ಒಂದು ಬ್ಲೈಂಡಸ್ಸು. ಸೊ ಇದು ಆ್ಯಕ್ಚುಲಿ ನಮಗೆ ಮ್ಯಾನ್ಯುವಲ್ ಬ್ಲೈಂಡರ್ಸ್ ಅಂತ ಹೇಳ್ಬೋದು. ಅದು ಬಿಟ್ಟು ನಮಗೆ ಈ ಒಂದು ವ್ಯೂ ಬಗ್ಗೆ ಮಾತಾಡಲೇಬೇಕು. ತುಂಬ ದೊಡ್ಡದಾಗಿರುವಂಥ ಒಂದು ಸನ್ ರೂಫ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಪ್ಯಾನರಾಮಿಕ್ ಸನ್ ರೂಫ್. ಇಲ್ಲಿ ನಮಗೆ LED ಲೈಟ್ ಕೂಡ ಸಿಗ್ತಾ ಇದೆ.
ಮುಂದೆ ಹೋಗೋಣ. ನಾವು ಹೋಗ್ತಾ ಇದ್ದೀವಿ ಈ ಒಂದು ಕಾರ್ನ ಡ್ರೈವರ್ ಸೀಟಿಗೆ. ಎಲ್ಲಿಗೂ ತುಂಬ ಇಷ್ಟ ಇರುವಂಥದ್ದು. ಅದಕ್ಕಿಂತ ಮುಂಚೆ ಆರ್ನ ಬ್ಯಾಡ್ಜಿಂಗ್ ನೋಡಿ, ಇಲ್ಲಿ ಆರ್ ಲೈನ್ನ ಬ್ಯಾಡ್ಜಿಂಗ್ ನಮಗೆ ನೋಡಿ. ಎಸ್, ಇದು ಈ ಒಂದು ಕಾರ್ನ ಇಂಟೀರಿಯರ್ ಅಂತ ಹೇಳ್ಬೋದು. ತುಂಬಾ ಪ್ರೀಮಿಯಂ ಆಗಿದೆ. ನಮಗೆ ಎಲ್ಲೂ ಕೂಡ ಜಾತ್ರೆ ಅನ್ಸಲ್ಲ, ಎಲ್ಲೂ ಕೂಡ ಕ್ಲಮ್ಸಿ ಅನ್ಸಲ್ಲ. ಒಳಗೆ ಕೂತು ಮಾತಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಸೀಟ್ನ ಮೆಮರಿ ಫಂಕ್ಷನ್ಸ್ ನೋಡ್ಬೋದು. ಇಲ್ಲಿ ನಮಗೆ 6 ವೇ ಅಡ್ಜಸ್ಟಬಲ್ ನಮಗೆ ಸೀಟ್ ಕೂಡ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಇಲ್ಲಿ ನಮಗೆ ಲಂಬ ಸಪೋರ್ಟ್ ಕೂಡ ಸಿಗುತ್ತೆ. ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ. ತುಂಬ ಕುಷನ್ಡ್ ಆಗಿದೆ. ಆ ಒಂದು ಬ್ಲೂ ಸ್ಟಿಚಿಂಗ್ನ ಇಲ್ಲೂ ಕೂಡ ನೋಡ್ಬೋದು. ಅಲ್ಕಂಟಾರ ಮೆಟೀರಿಯಲ್ ನಮಗೆ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ ಈ ಒಂದು ಕಾರಲ್ಲಿ. ಅದು ನಮಗೆ ಹೇಳಲೇಬೇಕಂತ ವಿಷಯ. ಸ್ಟೀರಿಂಗ್ ಬಗ್ಗೆ ಮಾತಾಡಿದರೆ ತುಂಬ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ಇದೆ. ಫೋಕ್ಸ್ವ್ಯಾಗನ್ನ ಈ ಒಂದು ಲೋಗೋ ನಮಗೆ ಇದರಲ್ಲಿ ನೋಡ್ಬೋದು. ಎಡಸಿ ಬೇಕಂತ ಕಂಟ್ರೋಲ್ಸು, ಮೀಡಿಯಾಗೆ ಬೇಕಂತ ಕಂಟ್ರೋಲ್ಸು. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ತುಂಬ ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಗ್ತಾ ಇದೆ. ಆರ್ ಲೈನ್ ಬ್ಯಾಡ್ಜಿಂಗ್ ನಮಗೆ ಇದರಲ್ಲಿದೆ. ಡ್ಯಾಶ್ ಕ್ವಾಲಿಟಿ ಫುಲ್ ಸಾಫ್ಟ್ ಟಚ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಅಲ್ಕಂಟಾರ ಮೆಟೀರಿಯಲ್ನ ಕೂಡ ಯೂಸ್ ಮಾಡಿದ್ದಾರೆ. 15 ಇಂಚಿನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಗ್ತಾ ಇದೆ. ಗಾಡಿ ಬೇಕಂತ ಎಲ್ಲ ಡೀಟೇಲ್ಸ್ ಇದೆ. ಇಲ್ಲಿ ನಮಗೆ ಬೇಸಲೆಸ್ ಆಗಿರುವಂತಹ ಒಂದು IRV ನಮಗೆ ಸಿಗ್ತಾ ಇದೆ. ತುಂಬ ಸ್ಪೇಸ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಾಗಿರ್ಬೋದು. ಬಟ್ ವಿಶೇಷ ಅಂದರೆ ಲಿಫ್ಟ್ ಮಾಡಿದರೆ 2 ಏನು ಹೇಳಿ ಇದು ವೈರ್ಲೆಸ್ ಚಾರ್ಜರ್ ಸಿಗ್ತಾ ಇದೆ. 2 ಚಾರ್ಜಿಂಗ್ ಸಾಕೆಟ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. AC ವೆಂಟ್ಸ್ ನಮಗೆ ಇದರಲ್ಲಿ. AC ವೆಂಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ 3 ಝೋನ್ ಕ್ಲೈಮೇಟ್ ಕಂಟ್ರೋಲ್ ನಮಗೆ ಇದರಲ್ಲಿ ಸಿಗುತ್ತೆ. ಕೋ ಪ್ಯಾಸೆಂಜರ್ಗೆ ಬೇರೆ, ಡ್ರೈವರ್ಗೆ ಬೇರೆ, ಹಿಂದ್ಗಡೆ ಕೂರೋರಿಗೆ ಬೇರೆ. ಇಲ್ಲಿ ನಮಗೆ ಆಂಬಿಯಂಟ್ ಲೈಟಿಂಗ್ ನಾವು ಇದರಲ್ಲಿ ನೋಡ್ಬೋದು. ಆ್ಯಂಡ್ ಎಸ್, ಇಲ್ಲೂ ಕೂಡ ಸಾಫ್ಟ್ ಟಚ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮಗೆ ವಾಲ್ಯೂಮ್ನ ಹೆಚ್ಚು ಕಮ್ಮಿ ಮಾಡೋಕ್ಕೆ ಬೇಕಾದಂತಹ ಒಂದು ಬಟನ್ ಇಟ್ಟಿದ್ದಾರೆ. ಬಟ್ ಇದನ್ನು ಪ್ರೆಸ್ ಮಾಡಿದ್ರೆ ಇದರ ಡ್ರೈವಿಂಗ್ ಮೋಡ್ ನಮಗೆ ಇಲ್ಲಿ ಸಿಗುತ್ತೆ. ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್, ಪಾರ್ಕಿಂಗ್ ಬ್ರೇಕ್, ಸ್ಟೋರೇಜ್ ಸ್ಪೇಸ್. ಎಸ್, ಇದಿಷ್ಟು ನಮಗೆ ಈ ಒಂದು ಕಾರ್ನ ಒಳಗಡೆ ಸಿಗುವಂಥದ್ದು. ಈ ಒಂದು ಕಾರ್ನ ಪ್ರೈಸ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಬಟ್ ಪ್ರೈಸ್ ಏನಿಲ್ಲ ಅಂದರೆ ಒಂದು 55 60 ಲಕ್ಷ ಇರುತ್ತೆ. ಬಟ್ ಅಗೈನ್ ಬಂದ ಮೇಲೆ ಮಾತ್ರ ಅದು ಹೇಳಕ್ಕೆ ಸಾಧ್ಯ. ಇದಿಷ್ಟು ಈ ಒಂದು ಕಾರ್ನ ಸಣ್ಣದಾಗಿರೋಂಥ ವಾಕ್ ಅರೌಂಡ್. ನಿಮಗೆ ಇದ್ರ ಬಗ್ಗೆ ಅನಿಸುವಂಥ ಖಂಡಿತ ಕಮೆಂಟಲ್ಲಿ ತಿಳಿಸಿ.